ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಟಾಕ್ಸಿಕ್ ಮೂವಿನ ರಿವ್ಯೂ ಮಾಡ್ತಾ ಇದ್ದೀನಿ. ಬನ್ನಿ, ಫಿಲಮಲ್ಲಿ ನನಗೇನು ಇಷ್ಟ ಆಯಿತು ಮತ್ತು ಫಿಲಮ್ನ ಇನ್ನೂ ಎಲ್ಲಿ ಬೆಟರಾಗಿ ಮಾಡೋದಾಯಿತು ಅನ್ನೋದ್ರ ಬಗ್ಗೆ ನನ್ನ ಒಪಿನಿಯನ್ನ ಹೇಳ್ತೀನಿ. ವೀಡಿಯೋನ ಕೊನೆವರೆಗೂ ನೋಡಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ. ಬನ್ನಿ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಫಿಲಮ್ನ ಬೇರೆ ಭಾಷೆ ಯೂಟ್ಯೂಬರ್ಸು ಜಾಸ್ತಿನೇ ನೆಗೆಟಿವ್ ಆಗಿ ಪ್ರಮೋಟ್ ಮಾಡ್ತವ್ರೆ. ಅದರಲ್ಲೂ ನಮ್ಮ ಕನ್ನಡ ಆಡಿಯನ್ಸು ಈ ಫಿಲಮ್ನ ಕಬ್ಜಾ, ಮಾರ್ಟಿನೋ, KD ಆ ಥರ ಫಿಲಮ್ಗೆ ಕಂಪೇರ್ ಮಾಡ್ತವ್ರೆ. ಆ ಕಂಪೇರ್ ಮಾಡೋರಿಗೆಲ್ಲ ಹೇಳೋದು ಒಂದೇ ನಾನು, ಏನಂದರೆ ಈ ಫಿಲಮ್ಮು ನೀವು ಅನ್ಕೊಂಡ ಥರ ಅಷ್ಟೊಂದು ವರ್ಸ್ಟಾಗೇನಿಲ್ಲ. ಆ ಎಲ್ಲ ಫಿಲಮ್ಗಿಂತ ಈ ಫಿಲಮ್ಮು ಬೆಟರಾಗಿಯೇ ಐತೆ. ಬನ್ನಿ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಈ ಫಿಲಮಲ್ಲಿ ನನಗೆ ಇಷ್ಟ ಆಗಿದ್ದು, ಫಿಲಮಲ್ಲಿ ಮೇಯ್ನ್ ಕ್ಯಾರೆಕ್ಟರ್ಸು ಮತ್ತು ಕೆಲವೊಂದು ಕ್ಯಾರೆಕ್ಟರ್ಸ್ಗೆ ಇಟ್ಟಿರೋ ಫ್ಲ್ಯಾಶ್ಬ್ಯಾಕ್ ಸ್ಟೋರಿ ಅದು ನಂಗೆ ವರ್ಕ್ ಆಯಿತು. ಮತ್ತು ಫಿಲಮ್ನ ಕೆಲವೊಂದು ಕಡೆ ರಿವೆಂಜ್ ಡ್ರಾಮಾ ಥರ ಟ್ರೀಟ್ ಮಾಡವ್ರೆ, ಅದು ಕೂಡ ನನಗೆ ಫಿಲಮಲ್ಲಿ ಇಷ್ಟ ಆಯಿತು. ಅದೊಂದು. ಮತ್ತು ಈ ಫಿಲಮಲ್ಲಿ ಒನ್ ಲೈನರ್ಸ್ ಡೈಲಾಗ್ಸ್ನ ಚೆನ್ನಾಗಿಯೇ ಬರ್ಕೊಂಡವ್ರೆ. ಯಾಕಂದರೆ ಫಿಲಮಲ್ಲಿ ಒಳ್ಳೊಳ್ಳೆ ಆ್ಯಕ್ಷನ್ ಸೀಕ್ವೆನ್ಸ್ ಐತೆ. ಆ ಸೀನ್ಸ್ಗೆ ಈ ಒನ್ ಲೈನರ್ಸ್ ಡೈಲಾಗ್ಸ್ನ ಆ್ಯಡ್ ಮಾಡ್ಕೊಂಡು ಕೆಲವೊಂದು ಕಡೆ ಎಲಿವೇಶನ್ನ ಕ್ರಿಯೇಟ್ ಮಾಡ್ತಾರೆ. ಅದು ನಂಗೆ ತುಂಬಾ ಇಷ್ಟ ಆಯಿತು ಈ ಫಿಲಮಲ್ಲಿ. ಅದೊಂದು. ಮತ್ತು ಈ ಫಿಲಮಲ್ಲಿ ನನಗೆ ಇಷ್ಟ ಆಗಿದ್ದು ಬ್ಯಾಕ್ಗ್ರೌಂಡ್ ಸ್ಕೋರು ಮತ್ತು ಸಾಂಗ್ಸು. ಯಾಕಂದರೆ ಫಿಲಮ್ಮು ಮ್ಯೂಸಿಕ್ ಡೈರೆಕ್ಟ್ರು ಬಂದು ರವಿ ಬಸ್ಸೂರು. ಅವರಂತೂ ಸಾಂಗ್ಸ್ನ ಚೆನ್ನಾಗಿಯೇ ಕೊಟ್ಟವ್ರೆ. ತಬಾಯಿ ಸಾಂಗು ನಂಗೆ ತುಂಬಾ ಇಷ್ಟ ಆಯಿತು ಥಿಯೇಟ್ರಲ್ಲಿ. ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರು ಅಷ್ಟೇ ಫಿಲಮ್ ತಕ್ಕಂಗೆ ಕೊಟ್ಟವ್ರೆ. ಎಲ್ಲೂ ಓವರ್ ಆಗಿಲ್ಲ ಮತ್ತು ಎಲ್ಲೂ ಕೂಡ ಡಮ್ಮಿ ಆಗಿಲ್ಲ, ನಾರ್ಮಲ್ ಆಗಿಯೇ ಕೊಟ್ಟವ್ರೆ. ಅದು ನಂಗೆ ತುಂಬಾ ಇಷ್ಟ ಆಯಿತು. ಅದೊಂದು. ಮತ್ತು ಈ ಫಿಲಮ್ದು ಮೇಯ್ನ್ ಪಾಸಿಟಿವ್ ಒಂದು ಯಶ್ ಅವ್ರ ಆ್ಯಕ್ಟಿಂಗು. ಯಾಕಂದರೆ ಅವರು ಹಿಂದಿನ ಫಿಲಮು KGF ಅಲ್ಲಿ ರಾಕಿ ಕ್ಯಾರೆಕ್ಟ್ರಲ್ಲಿ ಹೆವಿಯಾಗಿಯೇ ಆ್ಯಕ್ಟಿಂಗ್ ಮಾಡಿದರು. ಅದು ಕೂಡ ನನ್ನ ತಲೆಯಲ್ಲಿತ್ತು, ರಾಕಿ ಕ್ಯಾರೆಕ್ಟ್ರು. ಆದರೆ ಈ ಫಿಲಮಲ್ಲಿ ರಾಯ ಅನ್ನೋ ಒಂದು ಟಾಕ್ಸಿಕ್ ಕ್ಯಾರೆಕ್ಟ್ರ್ ಮೂಲಕ ಹೆವಿಯಾಗಿಯೇ ಆ್ಯಕ್ಟಿಂಗ್ ಮಾಡವ್ರೆ. ಅದರಲ್ಲೂ ಆ ಕ್ಯಾರೆಕ್ಟ್ರಿಗೆ ಇರೋ ಏಜು ಟ್ರಾನ್ಸಿಕ್ಷನ್ ಆಗಲಿ, ಮತ್ತು ಆ ಕ್ಯಾರೆಕ್ಟ್ರಿಗೆ ಇರೋ ಒನ್ ಲೈನರ್ ಡೈಲಾಗ್ ಆಗಲಿ, ಮತ್ತು ಅವ್ರ ಆ್ಯಕ್ಷನ್ ಸೀನ್ಸಲ್ಲಂತೂ ಹೆವಿಯಾಗಿಯೇ ಪರ್ಫಾರ್ಮೆನ್ಸ್ ಮಾಡವ್ರೆ. ಅದು ನಂಗೆ ತುಂಬಾ ಇಷ್ಟ ಆಯಿತು ಇಡೀ ಫಿಲಮಲ್ಲಿ. ಅದೊಂದು. ಮತ್ತು ಈ ಫಿಲಮಲ್ಲಿ ಆ್ಯಕ್ಟಿಂಗ್ ಮಾಡಿರೋ ಎಲ್ಲ ಆ್ಯಕ್ಟರ್ಸು ಚೆನ್ನಾಗಿಯೇ ಅವರು ರೋಲ್ನ ಪ್ಲೇ ಮಾಡವ್ರೆ. ಅದು ನಂಗೆ ತುಂಬಾ ಇಷ್ಟ ಆಯಿತು. ಮತ್ತು ಈ ಫಿಲಮಲ್ಲಿ ಕ್ಲೈಮ್ಯಾಕ್ಸಲ್ಲಿ ಬರೋಂಥ ಸೈಕಲಾಜಿಕಲ್ಲು ಡ್ರಾಮಾ ಅದು ನಂಗೆ ತುಂಬಾ ಇಷ್ಟ ಆಯಿತು ಕ್ಲೈಮ್ಯಾಕ್ಸಲ್ಲಿ. ಅದೊಂದು. ಮತ್ತು ಈ ಫಿಲಮ್ನ ಇನ್ನೂ ಎಲ್ಲಿ ಬೆಟರಾಗಿ ಮಾಡ್ಬೋದಾಗಿತ್ತು ಅನ್ನೋದಾದರೆ, ಈ ಫಿಲಮಲ್ಲಿ ಬರೋಂಥ ಅಡಲ್ಟ್ ಸೀನಾಗಲಿ ಮತ್ತು ಆ್ಯಕ್ಷನ್ ಸೀನ್ಸ್ನಾಗಲಿ ಅದನ್ನ ನೋಡಿದ್ಮೇಲೆ ನನಗೆ ಯಾವ ಥರ ಫೀಲ್ ಬಂತಂದರೆ, ಈ ಫಿಲಮಲ್ಲಿ ಆ ಸೀನ್ಸ್ಗಳ್ನೇ ಇಟ್ಕೊಂಡು ಫಿಲಮ್ನ ಬರೆದಿರೋ ಥರ ಫೀಲ್ ಬಂತು. ಯಾಕಂದರೆ ಫಸ್ಟ್ ಹಾಫಲ್ಲಿ ಆ ಅಡಲ್ಟ್ ಸೀನು ಮತ್ತು ಸೆಕೆಂಡ್ ಹಾಫಲ್ಲಿ ಕೆಲವೊಂದು ಕಡೆ ಫೋರ್ಸ್ಫುಲ್ಲಾಗಿ ಆ್ಯಡ್ ಮಾಡಿರೋ ಆ್ಯಕ್ಷನ್ ಸೀನ್ಸು, ಇದನ್ನೆಲ್ಲ ಆದಷ್ಟು ಕಮ್ಮಿ ಮಾಡಿ ಇವರು ಅಂದ್ಕೊಂಡಿರೋ ಥರ ಫಿಲಮ್ನ ಸೈಕಾಲಜಿಕಲ್ ಗ್ಯಾಂಗ್ಸ್ಟರ್ ಡ್ರಾಮಾ ಥರ ಫಿಲಮ್ ಮಾಡಿದ್ರೆ ಫಿಲಮ್ಮು ಬೇರೆ ಲೆವೆಲಲ್ಲಿರೋದು. ಅದನ್ನೊಂದು ಫೀಲ್ ಬಂತು. ಅದೊಂದು. ಮತ್ತು ಈ ಫಿಲಮಲ್ಲಿ ಬರೋಂಥ ಯಾವುದೇ ಕ್ಯಾರೆಕ್ಟರು ಕೂಡ ನಿಮಗೆ ಎಮೋಷ್ನಲ್ ಆಗಿ ಕನೆಕ್ಟ್ ಆಗೋಲ್ಲ. ಅದರಲ್ಲೂ ಸೆಕೆಂಡ್ ಹಾಫಲ್ಲಿ ಕೆಲವೊಂದು ಹೊಸ ಕ್ಯಾರೆಕ್ಟರ್ಗಳ್ನ ಆ್ಯಡ್ ಮಾಡವ್ರೆ. ಅವ್ಯಾವು ಬೇಕಾಗಿರಲಿಲ್ಲ ಅಂತ ನನ್ನ ಅಭಿಪ್ರಾಯ. ಅವು ಕ್ಯಾರೆಕ್ಟರ್ಗಳು ಫಿಲಮ್ ಲೆಂತ್ನ ಜಾಸ್ತಿ ಮಾಡಿ ಫಿಲಮ್ ನಮಗೆ ಲ್ಯಾಗ್ ಥರ ಫೀಲ್ ಬರ್ಸುತ್ತೆ. ಸೆಕೆಂಡ್ ಹಾಫಲ್ಲಿ ಡೈರೆಕ್ಟರು ಕೆಲವೊಂದು ಕ್ಯಾರೆಕ್ಟರ್ಗಳ್ನ ತೆಗೆದಾಕ್ಬಿಟ್ಟು ಹಳೇ ಕ್ಯಾರೆಕ್ಟರ್ಗಳಿಗೆ ಇನ್ನೂ ಸ್ವಲ್ಪ ಎಮೋಷ್ನಲ್ ಆಗಿ ಬ್ಯಾಕ್ ಸ್ಟೋರಿ ಕೊಟ್ಟಿದ್ರೆ ಫಿಲಮು ಇನ್ನೂ ಸ್ವಲ್ಪ ಬೆಟರಾಗಿಯೇ ಇರೋದು ಅಂತ ನನ್ನ ಅಭಿಪ್ರಾಯ. ಅದೊಂದು. ಮತ್ತು ನಾನು ಹೇಳಿರೋ ಈ ನೆಗೆಟಿವ್ ಪಾಯಿಂಟ್ಸು ನಿಮಗೆ ಅಷ್ಟೊಂದು ತೊಂದರೆ ಕೊಡಲ್ಲ ಅಂತಂದರೆ ನೀವು ಈ ಫಿಲಮ್ನ ಥಿಯೇಟ್ರಲ್ಲಿ ಆರಾಮಾಗಿ ನೋಡ್ಬೋದು. ವೀಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ಸು. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಬೈ.